ಮೀಟಿಂಗ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಸಂಘದ ನಾಯಕರ ನೇತೃತ್ವದಲ್ಲಿ ಸಭೆ ಆಗುತ್ತೆ ಅಂತಿದ್ರು. ಎಲ್ಲ ನೀವು ಊಹಾಪೋಹ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಿ. ನಮ್ಮ ಯೋಜನೆಯೇ ನಾವು ಮುಂದಿನ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಸಂಘಟನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಚರ್ಚೆ ನಡೆಸಿದ್ದೀವಿ. ಅದರಲ್ಲಿ ರಾಜಕಾರಣವೂ ಸೇರಿದಂತೆ, ಸಂಘಟನೆಯೂ ಸೇರಿದಂತೆ, ಮುಂದಿನ ಪ್ರವಾಸವೂ ಸೇರಿದಂತೆ ವಿವರವಾಗಿ ಚರ್ಚೆ ನಡೆಸಿದ್ದೇವೆ. ಅದನ್ನು ರಾಜ್ಯಾಧ್ಯಕ್ಷರು ಹೊರಗಡೆ ಬಂದು ನಿಮಗೆ ಬ್ರೀಫ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಏನು ಬ್ರೀಫ್ ಮಾಡಿದ್ದಾರೆ ಅದನ್ನು ನಾನು ಎಂಡಾರ್ಸ್ ಮಾಡ್ತಾ ಇದ್ದೀನಿ. ಆ ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದೇ ಅಲ್ಲಿ ಚರ್ಚೆಯಲ್ಲಿ ನಡೆದಿತ್ತು. ಇಷ್ಟು ದಿನಗಳ ಕಾಲ ಅರವಿಂದ್ ಲಿಂಬಾವಳಿ ದೂರ ಇದ್ದರು, ಇವತ್ತಿನ ಸಭೆಗೆ ಅವರು ಕೂಡ ಬಂದಿದ್ದರು. ವಿಶೇಷ ಅಂತ ಸರ್, ನೀವು ಮಾಧ್ಯಮದವರು ಇರೋ ಕಾರಣಕ್ಕೆ ಸ್ವಾಭಾವಿಕವಾಗಿ ಎಲ್ಲದರಲ್ಲೂ ಅನುಮಾನ ಹುಡುಕೋದು ನಿಮ್ಮ ಸ್ವಭಾವ. ಹಾಗಾಗಿ ನಾನು ನಿಮ್ಮ ಪ್ರಶ್ನೆಗೆ ನಾವು ಉತ್ತರಿಸೋಕೆ ಹೋಗಲ್ಲ. ತುಂಬ ವರ್ಷಗಳ ನಂತರ ಒಂದು ಬಿಜೆಪಿ ನಾಯಕರ ಸಭೆಗೆ ಅಂತ ಅವರು ಬಂದಿದ್ದಾರೆ ಸರ್, ಅದು ವಿಶೇಷತೆ. ಈಗೆಲ್ಲ ಆಗೋದೆಲ್ಲ ಒಳ್ಳೆಯದೇ ಆಗುತ್ತೆ. ಸಿಟಿ ರಾಜ್ಯಾಧ್ಯಕ್ಷ ಸ್ಥಾನದ ಸರ್, ಸಿಟಿ ರವಿ ಅವರು ರಾಜ್ಯಾಧ್ಯಕ್ಷ. ನಾನು ಯಾವ ಸ್ಥಾನಕ್ಕೂ ಆಕಾಂಕ್ಷಿ ಅಲ್ಲ. ಪಕ್ಷದ ನಿಷ್ಠಾವಂತ ಕಟ್ಟಾಳು ಕಾರ್ಯಕರ್ತ. ಕಾಂಗ್ರೆಸ್ಸು ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಭ್ರಷ್ಟಾಚಾರದ ಚರಮಸೀಮೆಗೆ ತಂದು ತಲುಪಿದೆ. ಈ ಭ್ರಷ್ಟ ಸರ್ಕಾರ ಬಹುಶಃ ರಾಜ್ಯದ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ, ಇಂಥ ಕೆಟ್ಟ ಸರ್ಕಾರ ನಾವು ನೋಡಿರಲಿಲ್ಲ ಅಂಥೇಳಿ. ಈ ಕೆಟ್ಟ ಸರ್ಕಾರ ತೊಲಗಬೇಕು ಅಷ್ಟೇ. ಜೋಶಿ ಅವರನ್ನು ಸಲಹೆ ಕೊಡೋದು ಇದ್ರ ಬಗ್ಗೆ ಯಾರನ್ನೂ ಬಿಡಲ್ಲ. ಇವತ್ತು ಅವರು ಡೆಲ್ಲಿಲಿದ್ದರು, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಸರ್, ಜೋಶಿ ಅವರನ್ನು ಸಲಹೆ ಕೊಟ್ಟ ಸರ್, ಜೋಶಿ ಅವರು ಬಂದಿದ್ದಾರೆ, ಏನು ಸಲಹೆ ಕೊಟ್ಟರೆ ನಿಮ್ಮ ನಾಯಕರುಗಳಿಗೆ ಏನಾದರೂ? ಈಗ ನಿಮಗೆ ಮಾಧ್ಯಮಕ್ಕೆ ಏನು ಹೇಳಬೇಕು ಅನ್ನೋದನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ.